ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ನ್ಯಾಯ ಸಿಗುವ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಭ್ರಷ್ಟ ಪಿಡಿಯೋಗೆ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಪಿಡಿಯೋಗೆ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭ್ರಷ್ಟ ಪೀಡೋ ಅಧಿಕಾರಿಗೆ, ಭ್ರಷ್ಟ ಪೀಡೋ ಅಧಿಕಾರಿಗೆ. ನಮಸ್ಕಾರ. ಎಲ್ಲ ಸಮಸ್ತ ಕ್ಯಾಡಗಿ ಪಂಚಾಯಿತಿ ಗುಯ್ಯಾರ ಗ್ರಾಮ ಮತ್ತು ನಾಗರಾಳ ಗ್ರಾಮದ ಎಲ್ಲಾ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಮೂಲಕ ತಿಳಿಸ್ಪಡಿಸುವುದು ಏನಪ್ಪಾ ಅಂದ್ರ ಇವತ್ತಿನ ದಿನಮಾನಗಳಲ್ಲಿ ಈ ಕ್ಯಾಡಗಿ ಪಂಚಾಯಿತಿ ಅಂತ ಭ್ರಷ್ಟ ಪಂಚಾಯಿತಿನೇ ನಮ್ಮ ಇಂಡಿ ತಾಲೂಕಿನಾಗ ಈ ನಮ್ಮ ಕರ್ನಾಟಕ ರಾಜ್ಯದಾಗಿಲ್ಲ ಅಂತ ನನಗ ಅನ್ಸಲಕತ್ತದ. ಯಾಕಂದ್ರ ಈ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ 50% ಕೆಲಸ ಮಾಡಿ 50% ಆದ್ರ ರೊಕ್ಕ ಎತ್ತಾರ. ಆದ್ರೆ ಈ ಕ್ಯಾಡಗಿ ಪಂಚಾಯಿತಿ ಒಳಗ ಪೂರಾ 0% ನಾಗ ಕೆಲಸ ಮಾಡ್ಯಾರ. ಕೋಟಿಗಟ್ಲೆ ರೊಕ್ಕ ಇವತ್ತು ಹಗರಣ ಮಾಡ್ಯಾರ. ಈ ಪಂಚಾಯಿತಿಗೆ ನಾವು ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು 10 ಮನವಿ ಕೊಟ್ಟಿದ್ದೆವು. ಆಮೇಲೆ ಇಒ ಕೊಟ್ಟಿದ್ದೆವು, ಸಿಒ ಕೊಟ್ಟಿದ್ದೆವು, ತಹಸೀಲ್ದಾರ್ ಕೊಟ್ಟಿದ್ದೆವು, ಆಮೇಲೆ ಡಿಸಿ ಅವ್ರಿಗೆ ಕೊಟ್ಟಿದ್ದೆವು. ಇಟ್ಟೆಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದ್ರು ಇವತ್ತು ನಮ್ಮ ರೈತನ ಕೂಗಿ ಯಾವ ಮಗನಿಗೂ ಕೇಳಿಸಲಾಗ್ಯದ. ಇವತ್ತು ರೈತ ಉಳಿಬೇಕಾದ್ರ ನಾವು ಪ್ರತಿಯೊಬ್ಬ ರೈತರು ಜಾಗೃತ ಆದಕರೆ ಇವತ್ತು ರೈತಗೆ ಸ್ಪಂದನೆ ಬರ್ತದ. ನಮ್ಮ ಕರ್ನಾಟಕದ ನಮ್ಮ ದೇಶದೊಳಗೆ ಸ್ವತಂತ್ರ ಬರೇ ಖಾಲಿ ಬಂದದ, ಆದ್ರೆ ಯಾರಿಗೂ ಸ್ವತಂತ್ರ ಸಿಕ್ಕಿಲ್ಲ. ರಾತ್ರಿ ಬಂದದು ಈಗ ಈ ಸದ್ ಹಗಲತ್ತ ಕಳರ್ ಕೈ ಸಿಕ್ಕದ, ಬರೇ ರಾಜಕಾರಣಿಗಳ ಕೈ ಸಿಕ್ಕದ. ಯಾವ ರೈತರಿಗೆ ಒಟ್ಟೆ ಯಾವ್ದು ಒಂದು ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ನಮ್ಮ ಕ್ಯಾಡಗಿ ಪಂಚಾಯತಿ ಒಂದೇ ವಿಷಯ ಮಾತಾಡ್ಬೇಕಂದ್ರ ಒಂದು ವರ್ಷಿಗೆ 1,40,00,000 ರೂಪಾಯಿ ಹಗರಣ ಮಾಡ್ಯಾರ. ಅದ್ರಾಗ 20% ಕೆಲಸ ಮಾಡಿಲ್ಲ. ಈ ಗುಯ್ಯಾರ ಗ್ರಾಮದಲ್ಲಿ 4 ರಸ್ತೆಗಳಿಗೆ 3 ಲಕ್ಷ ರೂಪಾಯಿ ಅನುದಾನ ಕ್ರಿಯಾ ಯೋಜನೆದೊಳಗದ. ಅಲ್ಲಿ ನೋಡಿದ್ರೆ ಒಂದು ಬುಟ್ಟಿ ಗರ್ಸಿಲ್ಲ. ಪಿಡಿಒಗ ಲೈವ್ ಸಮೇತವಾಗಿ ಪಿಡಿಒಗ ತಾಲೂಕ್ ಪಂಚಾಯತಿ ಅಧಿಕಾರಿಗೆ ನಾವು GPS ಸಮೇತವಾಗಿ ಒಯ್ದು ಲೆಟರ್ ಮೂಲಕ ಕೊಟ್ರ ಯಾರು ಅದನ್ನು ಕಿವಿಗೆ ಹಾಕುತ್ತಾ ಇಲ್ಲ. ಈ ಭ್ರಷ್ಟ ರಾಜಕಾರಣವನ್ನು ಹೊಡೆದು ಓಡಿಸಬೇಕಾದ್ರ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ರೈತ ಜಾಗೃತಿ ಆಗಬೇಕು. ಪ್ರತಿಯೊಬ್ಬರಿಗೆ ಹೋರಾಟಕ್ಕ ಮನ್ನಣೆ ಕೊಟ್ಟು ನಮಗ್ ಬೆಂಬಲಿಸಬೇಕು. ಆಮೇಲೆ ಇವಾಗ ಇಲ್ಲಿ ಸ್ಟ್ರೈಕಿ ಬಂದು ಕ್ಯಾಡಗಿ ಪಂಚಾಯತಿಗೆ ನಾವು 10:30 ಗಂಟೆಕ ಸುಮಾರು 200 ಜನ ರೈತರು ಬಂದು ಇಲ್ಲಿ ನಿಂತಿದ್ದೆವು. ಇಲ್ಲಿವರೆಗೆ ಈಗ ಟೈಮ್ 1 ಗಂಟೆ ಆದ್ರೂ ಈ ಪಂಚಾಯತಿ ಭ್ರಷ್ಟ ಪಂಚಾಯತಿ ಒಳಗ ಒಬ್ಬ ಅಧಿಕಾರಿ ಪಿಡಿಒ ಇಲ್ಲ, ಸೆಕ್ರೆಟರಿ ಇಲ್ಲ, ಮತ್ತ ಅಧ್ಯಕ್ಷ ಇಲ್ಲ. ಈ ಗ್ರಾಮ ಪಂಚಾಯತಿ ಇರ್ತಕ್ಕಂತ ಸದಸ್ಯರು ಒಬ್ರು ಈ ನಮ್ಮ 100 ಮಂದಿ ರೈತರು ಕೂಗ ಒಬ್ಬ ಸದಸ್ಯನು ಕೇಳಲಾಗ್ಯದ. ಅವ್ರು ಯಾರು ಬಂದಿಲ್ಲ. ಇವತ್ತಿನ ದಿನಮಾನದ ಮುಂದಿನ ದಿನಮಾನಗಳಲ್ಲಿ ನೀವು ಪ್ರತಿಯೊಬ್ಬರು ರೈತರು ವಿಚಾರ ಮಾಡ್ಬೇಕಂತ ಪರಿಸ್ಥಿತಿ ಬಂದದ. ರೊಕ್ಕ ಓಟ ಬರೇ ರೊಕ್ಕಿಗಾಗಿ ಓಟ ಹಾಕಲಕತ್ತಿದೇವ ತಿಳ್ಕೊಂಡಾರ. ಅವರು ರೊಕ್ಕ ಕೊಟ್ರೆ ನಿಮ್ ಹೆಂಡ್ರು ಕೊಡ್ತಾರ ಅನ್ನೋ ಮಾತ ಈ ಕೆಲವೊಂದು ಭ್ರಷ್ಟ ಮೆಂಬರ್ಗಳು ಮಾತಾಡ್ತಾರ, ಭ್ರಷ್ಟ ರಾಜಕಾರಣಿಗಳು ಮಾತಾಡ್ತಾರ. ಇಂಥದನ್ನ ನೀವು ಮನದಾಗಿಟ್ಟುಕೊಂಡು ಇವರಿಗೆ ಮೆಟ್ಟಿಲೆ ಹೊಡೆದು ಮುಂದಿನ ನಿರ್ಮಾಣಗಳಲ್ಲಿ ಪಾಠ ಕಲಿಸಬೇಕು. ಈ ಭ್ರಷ್ಟ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಜಾಗದ ಮೇಲೆ ಈ ಕ್ಯಾಡಗಿ ಪಂಚಾಯತಿ ಪಿಡಿಒ ಸಸ್ಪೆಂಡ್ ಆಗ್ಬೇಕು. ಮತ್ತೆ ಈ ಕ್ಯಾಡಗಿ ಪಂಚಾಯತಿ ಒಳಗ ಗುಯ್ಯಾರ ಗ್ರಾಮದಾಗ ಕೃಷಿ ಹೊಂಡ ಅಂತೇಳಿ ಒಂದು 40 ಲಕ್ಷ ರೂಪಾಯಿ ಕೃಷಿ ಹೊಂಡ ಮತ್ತು ಹೋಳೆತ್ತದ ಮಾಡ್ಯಾರ. ಯಾವ ರೈತನ ಹೊಲ ಪ್ರಾಮಾಣಿಕವಾಗಿ ಕೆಲಸ ಆಗಿಲ್ಲ. ಬರೇ ಇವತ್ತು ಎಲ್ಲಿ ಏನ್ ಮಾಡ್ತಾರ, 150 ರೂಪಾಯಿ ಕೊಡ್ತಾರ, ಹೆಂಗಸರಿಗೆ ಕಾರ್ನ ಕುಣಿಸ್ಕೊಂಡು ಹೋಗ್ತಾರ, ಕುಣಿಸ್ಕೊಂಡು ಹೋಗಿ ಬಿಲ್ ತೆಗಿತಾರ. ಇಲ್ಲಿ ಮತ್ತ ಪ್ರತಿಯೊಬ್ಬ ರೈತಂದು ಯಾವ್ದು ಜಾಬ್ ಕಾರ್ಡ್ ಮಾಡಂಗಿಲ್ಲ. ಈ ಪಂಚಾಯತಿ ಒಳಗೆ ಇರತಕ್ಕಂತ ಕ್ಲಾರ್ಕ್ಗಳು ಏನ್ ಮಾಡ್ತಾರ, ಜಾಬ್ ಕಾರ್ಡ್ ಮಾಡಿ ಕೊಡ್ರಿ ಅಂತೇಳಿ ರೈತರು ಬಂದ್ರೆ ಯಾರು ಜಾಬ್ ಕಾರ್ಡ್ ಮಾಡಲ್ಲ. ಆ ಮೆಂಬರ್ಗಳು ಅನುಮತಿ ಬೇಡ್ತಾರ, ಜಾಬ್ ಕಾರ್ಡ್ ಮಾಡ್ಲಕ್ ಮೆಂಬರ್ಗಳು ಅನುಮತಿ ಬೇಡ್ತಾರ. ಮತ್ತ ಪ್ರತಿಯೊಂದು ಯಾವುದೇ ಪಂಚಾಯತಿಗೆ 10 ಬಲ್ಪ್ ಆಗ್ತದಂದ್ರ 1000 ಬಲ್ಪಿಂದ ಬಿಲ್ ತಗೋತಾರ. ಮತ್ತ 30 ಫೂಟ್ ರೋಡ್ ಮಾಡೋದಂದ್ರ 100 ಫೂಟ್ ರೋಡಿಂದ ಬಿಲ್ ತೆಗಿತಾರ. ಇಂತ ಒಂದು ಅನ್ಯಾಯ ಅತ್ಯಾಚಾರ ಈ ಕ್ಯಾಡಗಿ ಪಂಚಾಯತಿ ಒಳಗ ನಿಲ್ಲಬೇಕು. ಇದಕ್ ಪ್ರತಿಯೊಬ್ಬರು ನಿಲ್ಲದೇ ಇರಲಿಲ್ಲ ಅಂದ್ರ ಈ ನಮ್ಮ ಗುಯ್ಯಾರ ನಾಗರಿಕರು ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿನೂ ಮಾಡ್ತೇವು, ಇಲ್ಲಿದಿಂದ ಮಾಡ್ತೇವು. ಈ ಮೂರು ಗ್ರಾಮದ ಜನರು ಇವತ್ತು ಕೂಡಿದೇವಪ್ಪ ಅಂದ್ರ ಇದು ಇಲ್ಲಿವರೆಗೆ ನಮಗೆ ನ್ಯಾಯ ಸಿಗುತ್ತಾನ. ನಾವಿಲ್ಲಿ ಕದಲಂಗಿಲ್ಲ. ಎತ್ತ ಗಾಡಿ ಮನುಷ್ಯರು ಎಲ್ಲರೂ ಬಂದಿದ್ದೆವು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಇದನ್ನ ನೋಡಿ ಈ ಕಾಮಗಾರಿಗಳನ್ನೆಲ್ಲ ಪರಿಶೋಧನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ
ಇದ್ರ ಮೂಲಕ ಈ ವೇದಿಕೆ ಮೂಲಕ ನಾನು ತಿಳಿಸ್ತೀನಿ. ಇಟ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ನ್ಯಾಯ ಬೇಕು. ರೈತರದು ಸಮಸ್ಯೆ ಬಹಳ ಅದ. ಈಗ ನಾಳೆಗೆ ಹೊತ್ತು ನೋಡ್ರಿ ಕಬ್ಬು ಹೋಗ್ತದ. ಈಗ ದನ ಕರಿಗೆ ಒಂದು ನಾವು ಹೋಗಿ ಎತ್ತ ಗಾಡಿ ತೊಗೊಂಡು ಹೋಗೋದಿಟ್ಟು ಮೇವು ತರಬೇಕಂದ್ರೆ ಸ್ವತಂತ್ರ ಇಲ್ಲ ಅಂತ ಹಾದಿ ಹಾಕುತ್ತದ. 100 ಸಲ ಆಯ್ತು ಮನವಿ ಕೊಟ್ಟು MLA ಕೊಟ್ಟೆವು, 3 ಸಲ ಕೊಟ್ಟಿದ್ದೆವು. MLA ಏನು ಕಸ ಬಿಟ್ಟೇವನ. ಮೊನ್ನ ವಿಧಾನಸಭಾ ಅದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮತ್ತ ಇವ CT ರವಿ ಅವ್ರ ಕೈ ಕೊಟ್ರ MLA ಕೂಡ ಬಂದ್ರು. ತೆಳಗಿಡ ಕೈ ಹಿಡ್ಕೊಂಡು ಹೋಗಿ ಅವ್ರ ವೈದ್ಯಲ್ಲಿ ಹೋಗ್ತಾರ ಕುನಿಲ್ಲ. ಇಲ್ಲಿ ವಿಜಯಪುರದಾಗ ಇಂಡಿ ಇದ್ದಂಗ ಒಟ್ಟು ತಹಸೀಲ್ದಾರ DC AC ಎಲ್ಲರಿಗೂ ಒಟ್ಟು ಮಂದಿಗೆ ಹೋಗಿ 100 ಸಲ ಕೈ ಕಾಲ ಹಿಡಿದೆವು. ಯಾರಿಗೂ ಕೈ ಜೋಡ್ತೇವ್. ನೋಡ್ರಪ್ಪ ಇದೊಂದು ಇಂತ ಕೆಲಸದ ಗೋರ್ಮೆಂಟ್ ಬಂದದ್ದು ಅರ್ಧ ತಿಂದ ಅರ್ಧಾರೆ ಮಾಡಿ ಹೋಗಪ್ರೆ ಬರಪ್ರೆ ಮಾಡಿ ಹೇಳಿದೆವು. ಯಾರು ಒಬ್ರು ಇಲ್ಲ. ನೀವು ಅಲ್ಲಿ ಹೋಗಿರಿ ಅವ್ರ ಕೈಲಿ ಮಾಡ್ಕೋರಿ, ಇಲ್ಲಿ ಹೋಗಿರಿ ಇವ್ರ ಕೈಲಿ ಮಾಡ್ಕೋರಿ, ಏನ್ ಮಾಡ್ಕೋತೀರಿ ಮಾಡ್ಕೋರಿ ನೀವು. ಈಗ ಫ್ಯಾಕ್ಟ್ರಿ ಎಂದ ಚಾಲು ಆತಾವ್ರಿ? ಅಧಿಕಾರಿಗಳು ಮಾತಾಡಕತ್ತಾರ. ಫ್ಯಾಕ್ಟ್ರಿ ಎಂದ ಚಾಲು ಆತಾವ? ಈಗ 1ನೇ ತಾರೀಕು ಚಾಲು ಆತಾವ. ಈಗ ಇನ್ನೂ ಆದ್ರೂ ನಾವು ಮೆಡಿಗಿ ಮೇಲೆ ಹೊರಗೆ ಮತ್ತೊಂದು ಸೀಮಿಗೆ ಹೋಗ್ಬೇಕಾದ್ರೆ ಮನುಷ್ಯ ಹೋಲಾರ್ದಂಗ ಹಾದಿಗಳು. ಈಗ ಪಂಚಾಯತಿ ಒಳಗ ಯಾರ್ಯಾರು ಕಾರ್ಯಾಲಯದೊಳಗ ಯಾರ ಕಾರ್ಯಾಲಯ ಬಾಗಲಾಕದ ಮತ್ತು ಇಲ್ಲಿ ಯಾರು ನಿಮ್ ಸ್ಪಂದನೆ ಮಾಡೋದು? ಕಾಡಿಗೆ ಬುಯ್ಯಾರ ನಾಗರೋಳಿ ಪಂಚಾಯತಿ ಒಟ್ಟು ಮಂದಿ ಮೆಂಬರ್ಗಳು 7-8 ಮಂದಿ ಮೆಂಬರ್. ಬುಯ್ಯಾರದಾಗ 9 ಮಂದಿ ಅರ, ಇಲ್ಲಿ ಕಾಡಿಗೆ 9 ಮಂದಿ ಅರ, ನಾಗರೋಳಿಗೆ 2 ಇಟ್ಟು ಮಂದಿ ಮೆಂಬರ್ಗಳು. ಒಬ್ರು ಒಂದು ಕಿವಿಲೆ ಹಿಂತದ ಆಯ್ದ ಹೇರತ್ತ ಒಬ್ರು ಕೇಳಿದ್ರೆ ಒಬ್ರು ನಮಗ್ ಕುನಿಲ್ ನಿಮ್ಗೆ ಕುನಿಲ್ಲತ್ತಾರ. ವಿಡಿಯೋ ಅಂತೂ ಬಾಗ್ಲಾಕಿ ನಾವ್ ಎಂದ್ ಬರ್ತೇವೆ. 1 ದಿನ ಬಂದಿಲ್ಲ. ನಮ್ಗೆ ಊರಾಗ ಬಂದ್ ಕಿಸಿದ್ರೆ ವಾಟ್ಸಪ್ ಮಾಡ್ತೀನಿ, ನಿಮ್ಗೆಲ್ಲ ನಾ ಸಹಕಾರ ಮಾಡ್ತೀನಿ, ನಾ ಮಾಡಿಸ್ಕೊಡ್ತೀನಿ ಅಂದವ. ಇನ್ನೂವರೆಗೇನು ₹1 ಕೆಲಸ ಮಾಡಿಲ್ಲ, ಒಬ್ರು ಮಾಡಲ್ಲ ಅಧಿಕಾರಿಗಳು. ಈ 15 ದಿನದ ಹಿಂದ ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ PDO ಮಾಡ್ತೀನಿ ಅಂತ ಹೇಳಿದ್ದ. ಮಾಡ್ತಂತ ಹೇಳಿ ಊರಾಗ ಬಂದು ಕಟ್ಟಿ ಮೇಲೆ ಒಟ್ಟು ಮಂದಿ ಒಳಗೆ ಇದು ವಿಶ್ವಾಸ ಕೊಟ್ಟು 4 ರಟ್ಟಿ ಹೇಳ್ತೀನಿ ಅಂತ ಹೇಳಿ ಮಾಜಿ ಚೇರ್ಮನ್ ಬಾಬು ಚಿಕ್ಕಮಳೂರ ಅವನಿಗೆ ಫೋನಿಗೆ ಹಚ್ಚಿ ಹೇಳ್ತೀನಿ, ನಾಳೆಗೆ ಎಟ್ಟಿದ್ರ 2 ದಿನ ಮಾಡ್ತೀನಿ ಅಂತ ಹೇಳವ. ಅದೇ ಬಾಬು ಚೇರ್ಮನ್ ಇಲ್ಲೇನ ಮತ್ತ ಅವ ಎಲ್ಲೇನ PDOನು ತಪ್ಪಿಸಿಲ್ಲ. ಮತ್ತ ಎಂದೂ ಜೀವನದಾಗ ನಮ್ಮ ಊರಿಗೂ ಬಂದಿಲ್ಲ. ಅದು ಯಾವ ಗೊತ್ತಿರೋದಿಲ್ಲ. ಈಗ ಬಾಬು ಚೇರ್ಮನ್ ಇಲ್ಲೇನ ಮಾತಾಡು. ಈಗ PDO ಇದರ ಬದ್ದೆಲ್ಲ ಫೋನ್ ಹಚ್ಚಿದ್ರಿ? ಏನ್ ನಿಮ್ಗೆ ಏನ್ ಹೇಳ್ಯಾರ ಕೇಳಾರ PDO? ಫೋನ್ ಹಚ್ಚಿದ್ರ ಅವನಿಗೆ ಒಟ್ಟೆ ಹೊಳ್ಳಿ ಫೋನ್ ಹೆಚ್ಚಿಲ್ಲ. ಮಾಜಿ ಚೇರ್ಮನ್ ಬಂದು ಕೇಳಿದ್ರ 4 ವರ್ಷ ಅಂದ ಹಿಂದಿನವರೆಗೆ ಫೋನ್ ಎತ್ತಿಲ್ಲ, ಫೋನ್ ಬರಲಿ. ಈ ಮಂದಿ ಬಂದಿಲಿ ಪಂಚಾಯತಿ ಮುಂದೆ ನಿಂತ್ಕಿದ್ರ ಹೋಗ್ಕೊಂಡ್ರಿ, ಯಾರು ಸಿಕ್ಕಿಲ್ಲ. ಒಂದ್ ನೀರಿಲ್ಲ, ಒಂದ್ ಏನೂ ಇಲ್ಲ, ಎತ್ಕೊಳ್ಳಿ ಮೇವು ಇಲ್ಲ. ಬಿಜೆಡಿ ಬಾಕ್ಲಾಕ್ಯಾರ. ರೈತರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟ್ಯದನ್ನಂತದ ಒಂದ್ ಜನ ಅಂತ ಕಾರಣದಿಂದ ನೀವು ಒಂದ್ ತಿಳ್ಕೊಂಡಿದ್ರ ನೋಡಿ ಜಾಗ್ರತರಾರಿ. ಧನ್ಯವಾದ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಾವಿಲ್ಲಿ ವೀಕ್ಷಣೆ ಮಾಡುತ್ತಿದ್ದೀರಿ. ಎತ್ತ ಗಾಡಿ ಇಟ್ಕೊಂಡು ನಾವೆಲ್ಲ ಬಂದು EO ಸರ್ಗೆ PDO ಸರ್ಗೆ ಎಲ್ಲ ಫೋನ್ ಹಚ್ಚಲಾಗಿ EO ಮೀಟಿಂಗ್ ಅಂತ ಹೇಳ್ತಾರ. PDO ಅವರು ನಾಟ್ ರೀಚಬಲ್ ಮಾಡ್ಕೊಂಡ್ ಕೂತಾರ. 15ನೇ ಹಣಕಾಸೊಳಗೆ 2 ಕೋಟಿ 80 ಲಕ್ಷ ರೂಪಾಯಿ ಬಿಲ್ ಹಗರಣ ಮಾಡಿ, ಆಮೇಲೆ ಈಗ ಬಾಕಿ ಇರುವ ಹಣ 28 ಲಕ್ಷ ಇದ್ರು ನಮ್ 3 ಹಾದಿಗೆ ಬರೀ 2 ಲಕ್ಷ ರೂಪಾಯಿ ಗರ್ಸ್ ಹಾಕಂದ್ರು ಸರ ಯಾರು ದಾದ ತಗೊಳ್ಳಲಾಗ್ಯಾರ. ಇಷ್ಟೆಲ್ಲ ನಮ್ ರೈತರದ್ದು ಈಗ ಕಬ್ಬಿನ ಫ್ಯಾಕ್ಟರಿ ಚಾಲು ಆದ್ರ ನಮ್ಮ ಪರಿಸ್ಥಿತಿ ಏನನ್ನೋದು ಅರ್ಥ ಮಾಡ್ಕೊಳ್ಳಲಾಗ್ಯಾರ. ಇಲ್ಲಿ ಯಾರು ಬರ್ಲಿಕ್ಕೂ ಇಲ್ಲ, ಇದ್ರ ನಮ್ ಬಗ್ಗೆ ಕೇಳಕ್ಕೂ ಇಲ್ಲ. ಇದೇ ತರ ಆದ್ರೆ ಈ ಜಾಗನಂದ ನಾವು ಎದ್ದು ಹೋಗಲ್ಲ. ನಮ್ಗೆ ನ್ಯಾಯ ಸಿಗುವವರೆಗೂ ಈ ಜಾಗದಿಂದ ನಾವು ಕದಲಲ್ಲ. ತಾವೆಲ್ಲ ನೋಡ್ಲಿಕ್ಕತ್ತೀರಿ. ಇಷ್ಟ 5-6 ಗಾಡಿ ಇಟ್ಟೆಲ್ಲ 200 ಮಂದಿ ಇದ್ರು ಎಲ್ಲ ಒಂದ್ ರಾಜಕೀಯ ಇದು ಮಾಡ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಇದಕ್ಕ ದಯವಿಟ್ಟು ಇದೆಲ್ಲ ನೋಡ್ರಿ. ನಮ್ಮಲ್ಲಿ ಎಲ್ಲಾ ದಾಖಲಾತಿಗಳು ಸಹ ನಾವ 28 ಲಕ್ಷ ರೂಪಾಯಿ ಈ ಸತ್ ಪಂಚಾಯತ್ ಒಳಗೆ ಬ್ಯಾಲೆನ್ಸ್ ಅದ. ಬರೀ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು 3 ಹಾದಿ ನಾವು ಮಾಡ್ಕೋತೇವು. ಗರ್ಸ್ ಹಾಕೊಂಡು ಟೆಂಪ್ರರಿ ಮಾಡ್ಕೊಂಡು ನಾವು ಕಬ್ಬಿನ ಗಾಡಿ ಹೊಲಕ್ಕೆ ವ್ಯವಸ್ಥೆ ಮಾಡ್ಕೋತೇವೆ. ಅಂದ್ರೂ ಸಹ ಯಾರು ಒಂದು ಇದು ಮಾಡಲಾಗ್ಯಾರ. ಈ ಬರೋವರೆಗೂ ನಾವು ಇಲ್ಲಿ ಜಾಗ ಬಿಟ್ಟು ಕದಲಲ್ಲ ತಮ್ಗೆ ನಾವು ತಿಳಿಸ್ತೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.